ಹಾಯ್ ಎಲ್ರಿಗೂ ನಮಸ್ಕಾರ. ಭಾರತೀಯ ಚಿತ್ರರಂಗದಲ್ಲಿ ಒಂದು ರೀಮೇಕ್ ಸಿನಿಮಾಗಳನ್ನೇ ಮಾಡದ 10 ಜನ ನಟರ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಒತ್ತಿ. ಮೊದಲನೇದಾಗಿ ಕನ್ನಡದಿಂದಲೇ ಶುರು ಮಾಡೋದಾದರೆ ರಕ್ಷಿತ್ ಶೆಟ್ಟಿ 2010ರಲ್ಲಿ ಬಿಡುಗಡೆಯಾದ ನಮ್ಮ ಏರಿಯಾಲೊಂದಿನ ಅನ್ನೋ ಫಿಲ್ಮ್ ಮುಖಾಂತರ ಸೆಕೆಂಡ್ ಹೀರೋ ಆಗಿ ಇಂಡಸ್ಟ್ರಿಗೆ ಕಾಲಿಡ್ತಾರೆ. ಅದಾದಮೇಲೆ 2012ರಲ್ಲಿ ತುಗ್ಲಕ್ ಅನ್ನೋ ಫಿಲ್ಮಲ್ಲಿ ಲೀಡ್ ರೋಲ್ ಮಾಡ್ತಾರೆ. ಆದರೆ ಅದು ಅಷ್ಟೇನೂ ಸಕ್ಸಸ್ ಆಗೋದಿಲ್ಲ. ಅದಾದಮೇಲೆ ಸಿಂಪಲ್ಲಾಗಿ ಒಂದು ಲವ್ ಸ್ಟೋರಿ ಅನ್ನೋ ಸಿನಿಮಾ ಮುಖಾಂತರ ಫೇಮಸ್ ಆದರು. ಎಲ್ಲ ಸೇರಿ 11 ಸಿನಿಮಾಗಳಲ್ಲಿ ಲೀಡ್ ರೋಲ್ಗಳಲ್ಲಿ ಆ್ಯಕ್ಟ್ ಮಾಡಿರೋ ಇವರು ಇಲ್ಲಿವರೆಗೂ ಒಂದೇ ಒಂದು ರೀಮೇಕ್ಗಳನ್ನು ಮಾಡಿಲ್ಲ. ಎರಡನೇದಾಗಿ ತೆಲುಗಿನ ಮಹೇಶ್ ಬಾಬು 1979ರಲ್ಲಿ 4 ವರ್ಷದ ಹುಡುಗನಿರುವಾಗಲೇ ಮಹೇಶ್ ಬಾಬು ಅವರು ನೀದಾ ಅನ್ನೋ ತೆಲುಗು ಸಿನಿಮಾದ ಮುಖಾಂತರ ಬಾಲನಟನಾಗಿ ಆ್ಯಕ್ಟ್ ಮಾಡಿದರು. ನಂತರ 1999ರಲ್ಲಿ ರಾಜಕುಮಾರುಡು ಅನ್ನೋ ಫಿಲ್ಮಲ್ಲಿ ಲೀಡ್ ರೋಲ್ನಲ್ಲಿ ಆ್ಯಕ್ಟ್ ಮಾಡೋ ಮುಖಾಂತರ ಅಫಿಷಿಯಲ್ ಆಗಿ ಇಂಡಸ್ಟ್ರಿಗೆ ಕಾಲಿಡ್ತಾರೆ. ಇಲ್ಲಿಯವರೆಗೆ ಒಟ್ಟು 28 ಫಿಲ್ಮ್ಗಳಲ್ಲಿ ಆ್ಯಕ್ಟ್ ಮಾಡಿರೋ ಮಹೇಶ್ ಬಾಬು ಒಂದೇ ಒಂದು ರೀಮೇಕ್ ಸಿನಿಮಾಗಳನ್ನು ಮಾಡಿಲ್ಲ. ಮೂರನೇದಾಗಿ ರಣಬೀರ್ ಕಪೂರ್. ಬಾಲಿವುಡ್ ನಟ ರಣಬೀರ್ ಕಪೂರ್ 2007ರಲ್ಲಿ ಸಾವರಿಯಾ ಅನ್ನೋ ಸಿನಿಮಾದ ಮುಖಾಂತರ ಇಂಡಸ್ಟ್ರಿಗೆ ಬರ್ತಾರೆ. ಸುಮಾರು 19 ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿರೋ ರಣಬೀರ್ ಕಪೂರ್ ಒಂದೇ ಒಂದು ರೀಮೇಕ್ಗಳನ್ನು ಮಾಡಿಲ್ಲ. ನಾಲ್ಕನೇದಾಗಿ ಮಲಯಾಳಂನ ದುಲ್ಕರ್ ಸಲ್ಮಾನ್. ಮಲಯಾಳಂನ ಫೇಮಸ್ ನಟ ಮಮ್ಮೂಟಿಯವರ ಮಗ ದುಲ್ಕರ್ ಸಲ್ಮಾನ್ 2012ರಲ್ಲಿ ಸೆಕೆಂಡ್ ಶೋ ಅನ್ನೋ ಫಿಲ್ಮ್ ಮೂಲಕ ಇಂಡಸ್ಟ್ರಿಗೆ ಬರ್ತಾರೆ. ಮಲಯಾಳಂ, ತಮಿಳು, ತೆಲುಗು, ಹಿಂದಿ ಸೇರಿದಂತೆ ಇಲ್ಲಿಯವರೆಗೂ 35 ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿರೋ ದುಲ್ಕರ್ ಸಲ್ಮಾನ್ ಒಂದೇ ಒಂದು ರೀಮೇಕ್ಗಳನ್ನು ಮಾಡಿಲ್ಲ. ಇವರ ಇತ್ತೀಚಿನ ತೆಲುಗಿನ ಲಕ್ಕಿ ಭಾಸ್ಕರ್ ಬ್ಲಾಕ್ ಬಸ್ಟರ್ ಆಯಿತು. ಐದನೆಯದಾಗಿ ರಿಷಬ್ ಶೆಟ್ಟಿ 2012ರಲ್ಲಿ ರಕ್ಷಿತ್ ಶೆಟ್ಟಿ ಜೊತೆ ತುಗ್ಲಕ್ ಅನ್ನೋ ಸಿನಿಮಾದ ಬರವಣಿಗೆಕಾರ ಹಾಗೂ ಜೊತೆಯಲ್ಲಿ ಸಿನಿಮಾದ ವಿಲನ್ ಆಗಿನೂ ಕಾಣಿಸಿದ್ರು. ಇವರು ನಾಯಕ ನಟನಾಗಿ ಅಭಿನಯಿಸಿರೋದಕ್ಕಿಂತ ಡೈರೆಕ್ಟರ್, ರೈಟರ್ ಆಗಿ ಹಾಗೂ ಸೈಡ್ ರೋಲ್ಗಳಲ್ಲೇ ಜಾಸ್ತಿ ಕೆಲಸ ಮಾಡಿದ್ದಾರೆ. ಸುಮಾರು 7 ಸಿನಿಮಾಗಳಲ್ಲಿ ನಾಯಕನಾಗಿ ಅಭಿನಯಿಸಿರೋ ರಿಷಬ್ ಶೆಟ್ಟಿ ತಮ್ಮ ನಿರ್ದೇಶನದಲ್ಲೂ ರೀಮೇಕ್ ಮಾಡಿಲ್ಲ. ಆರನೆಯದಾಗಿ ಅಲ್ಲು ಅರ್ಜುನ್. ಪುಷ್ಪ ಸಿನಿಮಾದ ಮುಖಾಂತರ ತಮ್ಮ ಕೆರಿಯರ್ನ ಪೀಕ್ನಲ್ಲಿರೋ ನಟ ಅಲ್ಲು ಅರ್ಜುನ್ ತೆಲುಗಿನ ಖ್ಯಾತ ನಿರ್ಮಾಪಕ, ಡಿಸ್ಟ್ರಿಬ್ಯೂಟರ್ ಅಲ್ಲು ಅರವಿಂದ್ ಅವರ ಮಗ. 1985ರಲ್ಲಿ ವಿಜೇತ ಅನ್ನೋ ಸಿನಿಮಾದ ಮುಖಾಂತರ ಚೈಲ್ಡ್ ಆರ್ಟಿಸ್ಟ್ ಆಗಿ ಇಂಡಸ್ಟ್ರಿಗೆ ಬಂದಿದ್ದರು. ಅದಾದಮೇಲೆ 2003ರಲ್ಲಿ ಗಂಗೋತ್ರಿ ಅನ್ನೋ ಸಿನಿಮಾದ ಮುಖಾಂತರ ಲೀಡ್ ರೋಲ್ನಲ್ಲಿ ಆ್ಯಕ್ಟ್ ಮಾಡೋದಕ್ಕೆ ಶುರು ಮಾಡಿದ್ರು. ಸುಮಾರು 20 ಸಿನಿಮಾಗಳಲ್ಲಿ ಲೀಡ್ ರೋಲ್ ಮಾಡಿರೋ ಅಲ್ಲು ಅರ್ಜುನ್ ಅವರು ಕೂಡ ಒಂದೇ ಒಂದು ರೀಮೇಕ್ಗಳನ್ನು ಮಾಡಿಲ್ಲ. ಏಳನೆಯದಾಗಿ ಬಾಲಿವುಡ್ನ ರಣವೀರ್ ಸಿಂಗ್. ಬಾಲಿವುಡ್ನಲ್ಲಿ ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲದೆ ಬೆಳೆದು ನಿಂತ ನಟ ರಣವೀರ್ ಸಿಂಗ್ 2010ರಲ್ಲಿ ಬ್ಯಾಂಡ್ ಬಜಾ ಭಾರತ್ ಸಿನಿಮಾದ ಮುಖಾಂತರ ಇಂಡಸ್ಟ್ರಿಗೆ ಬಂದ ರಣವೀರ್ ಸಿಂಗ್ ಇಲ್ಲಿಯವರೆಗೂ 17 ಸಿನಿಮಾಗಳನ್ನು ಮಾಡಿದ್ದಾರೆ. ಇವರು ಸಹ ಒಂದೇ ಒಂದು ರೀಮೇಕ್ಗಳನ್ನು ಮಾಡಿಲ್ಲ. ಎಂಟನೆಯದಾಗಿ ಫಹದ್ ಫಾಸಿಲ್. ಮಲಯಾಳಂನ ನಟ ಫಹದ್ ಫಾಸಿಲ್ ಮಲಯಾಳಂನ ಡೈರೆಕ್ಟರ್ ಹಾಗೂ ಪ್ರೊಡ್ಯೂಸರ್ ಅಬ್ದುಲ್ ಫಾಸಿಲ್ ಅವರ ಮಗ. 1992ರಲ್ಲಿ ಪಾಪಾಯುಡೆ ಸ್ವಂತಂ ಅಪ್ಪುಸ್ ಅನ್ನೋ ಫಿಲ್ಮ್ ಮೂಲಕ ಚೈಲ್ಡ್ ಆರ್ಟಿಸ್ಟ್ ಆಗಿ ಆ್ಯಕ್ಟ್ ಮಾಡೋದಕ್ಕೆ ಶುರು ಮಾಡಿದರು. ಅದಾದಮೇಲೆ 2002ರಲ್ಲಿ ಕಾಯೇತುಮ್ ದೂರತ್ ಸಿನಿಮಾದ ಮುಖಾಂತರ ಲೀಡ್ ರೋಲ್ನಲ್ಲಿ ಆ್ಯಕ್ಟ್ ಮಾಡೋದಕ್ಕೆ ಶುರು ಮಾಡಿದ್ರು. ಎಲ್ಲ ರೀತಿಯ ಪಾತ್ರಗಳು ಸೇರಿ ಸುಮಾರು 60 ಸಿನಿಮಾಗಳನ್ನು ಮಾಡಿರುವ ಫಹದ್ ಫಾಸಿಲ್ ಅವರು ಕೂಡ ಒಂದೇ ಒಂದು ರೀಮೇಕ್ ಸಿನಿಮಾಗಳನ್ನು ಮಾಡಿಲ್ಲ. ಒಂಬತ್ತನೆಯದಾಗಿ ತೆಲುಗಿನ ವಿಜಯ್ ದೇವರಕೊಂಡ. 2011ರಲ್ಲಿ ನುವ್ವಿಲ ಅನ್ನೋ ಸಿನಿಮಾದ ಮುಖಾಂತರ ಇಂಡಸ್ಟ್ರಿಗೆ ಬಂದ ದೇವರಕೊಂಡ ತಮಿಳು, ತೆಲುಗು, ಹಿಂದಿ ಸೇರಿದಂತೆ 15 ಸಿನಿಮಾಗಳನ್ನು ಯಾವುದೇ ರೀಮೇಕ್ ಇಲ್ಲದೆ ಮಾಡಿದ್ದಾರೆ. ಇನ್ನು 10ನೆಯದಾಗಿ ಧ್ರುವ ಸರ್ಜಾ. ಕನ್ನಡದ ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ 2012ರಲ್ಲಿ ಅದ್ದೂರಿ ಸಿನಿಮಾದ ಮುಖಾಂತರ ಇಂಡಸ್ಟ್ರಿಗೆ ಬಂದರು. ಅದಾದಮೇಲೆ ಅದ್ದೂರಿ, ಬಹದ್ದೂರ್, ಭರ್ಜರಿ ಅನ್ನೋ 3 ಹಿಟ್ ಸಿನಿಮಾಗಳನ್ನು ಸ್ಟಾರ್ಟಿಂಗ್ನಲ್ಲೇ ಕೊಟ್ಟು ಶಿವರಾಜ್ ಕುಮಾರ್ ನಂತರ ಮತ್ತೊಬ್ಬ ಹ್ಯಾಟ್ರಿಕ್ ಹೀರೋ ಅಂತ ಅನ್ನಿಸ್ಕೊಂಡ್ರು. 5 ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಹಾಗೂ 6ನೇ ಸಿನಿಮಾ ಕೇಳಿ ಏಪ್ರಿಲ್ನಲ್ಲಿ ರಿಲೀಸ್ ಆಗುತ್ತೆ ಅಂತ ಪ್ರೇಮ್ ಅವರು ಹೇಳಿದ್ದಾರೆ. ಈ 6 ಸಿನಿಮಾಗಳಲ್ಲಿ ಯಾವುದೇ ರೀಮೇಕ್ಗಳನ್ನು ಮಾಡಿಲ್ಲ. ಸೊ ಇದು 10 ಜನ ಭಾರತೀಯ ಚಿತ್ರರಂಗದ ರೀಮೇಕ್ ಮಾಡದೇ ಇರೋ ನಟರ ಹೆಸರು. ಇನ್ನೂ ಯಾರಾದರೂ ಇದ್ದರೆ ಕಮೆಂಟ್ ಮಾಡಿ, ಪಾರ್ಟ್ 2 ಮಾಡೋಣ. ಅಥವಾ ಇದರಲ್ಲಿ ಯಾರಾದರೂ ರೀಮೇಕ್ ಮಾಡಿದರೆ ಯಾರು ಯಾವ ಸಿನಿಮಾನ ಮಾಡಿದ್ದಾರೆ ಅಂತ ಕಮೆಂಟ್ ಮಾಡಿ. ಬಾಯ್.